ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ವಾದಿಷ್ಟಕರವಾಗಿರುವಂಥ ಕುಂಬಳಕಾಯಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮತ್ತು ಬಲು ಸ್ವಾದಿಷ್ಟಕರವಾಗಿ ಮಾಡಬಹುದು. ಈ ಹಪ್ಪಳ ಮಾಡೋದಕ್ಕೆ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬಹುದು. ಒಂದು ಸಲ ತಿಂದ್ರಿ ಅಂತಂದರೆ ನೀವು ಬಿಡೋದೇ ಇಲ್ಲ, ಪೂರ್ತಿ ಖಾಲಿ ಮಾಡಿಬಿಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಇನ್ನೇಕೆ ತಡ, ಬಲು ಸ್ವಾದಿಷ್ಟಕರವಾಗಿರುವಂತಹ ಕುಂಬಳಕಾಯಿ ಹಪ್ಪಳ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಈ ಕಪ್ನಿಂದ 1 ಕಪ್ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ 1-2 ಸಲ ವಾಶ್ ಮಾಡ್ಕೊಳ್ಳಿ. ನೋಡಿ, ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನೀವು 1 ಕಪ್ನಿಂದನೂ ಕೂಡ ಮಾಡ್ಕೊಳ್ಬಹುದು, ಇಲ್ಲ ಅಂತಂದರೆ 2-3 ಈ ರೀತಿಯಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬಹುದು. ನೋಡಿ, ನಾನು ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿನ 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ನೀರನ್ನು ಹಾಕ್ಕೊಂಡು ಜಸ್ಟ್ ಒಂದು 5 ನಿಮಿಷಗಳವರೆಗೆ ನೆನೆಯಲು ಇಟ್ಕೊಳ್ತಾ ಇದ್ದೀನಿ. ಈ ಅಕ್ಕಿ ನೆನೆಯುವಷ್ಟರಲ್ಲಿ ನಾವು ಕುಂಬಳಕಾಯನ್ನು ಕಟ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ನಾನು ಈ ಗಾತ್ರದ ಕುಂಬಳಕಾಯನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದಕ್ಕೆ ಸಿಹಿ ಕುಂಬಳಕಾಯಿ ಏನೋ ಅಂತಾರೆ. ಮೇಲಿನ ಸಿಪ್ಪೆಯನ್ನು ಚೆನ್ನಾಗಿ ಬಿಡಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಕುಂಬಳಕಾಯಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಈ ಹಪ್ಪಳನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅಂಗಡಿಯಲ್ಲಿ ಚೀಪ್ಸ್ ಏನು ತರ್ತೀರಲ್ವ, ಅದೇ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನು ಇಷ್ಟು ಚಿಕ್ಕ ಚಿಕ್ಕದಾಗಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಅನ್ನವನ್ನು ಇಟ್ಕೊಳ್ಳೋಣ ಬನ್ನಿ. 5 ನಿಮಿಷಗಳವರೆಗೆ ಚೆನ್ನಾಗಿ ಅಕ್ಕಿ ನೆಂದಿದೆ. ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ ಕಪ್ಪಿನಿಂದ ಅಕ್ಕಿನ ತೆಗೆದುಕೊಂಡಿರ್ತೀನಲ್ವ, ಅದೇ ಕಪ್ಪಿನಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿನ ತೆಗೆದುಕೊಂಡಿರೋದ್ರಿಂದ ಅದೇ ಕಪ್ಪಿನಿಂದ 4ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೀವು ಯಾವುದಾದ್ರೂ ಕಪ್ಪಿನಿಂದ ಅಕ್ಕಿನ ತೆಗೆದುಕೊಳ್ಳಿ, ಆದರೆ ಅದೇ ಕಪ್ಪಿನಿಂದ ನೀರನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿ ಮತ್ತು ಸಾಫ್ಟಾಗಿ ಅನ್ನ ಕುದ್ದಿ ಬರುತ್ತೆ. ಇವಾಗ ಕಟ್ ಮಾಡ್ಕೊಂಡಿರುವಂತಹ ಕುಂಬಳಕಾಯಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಇನ್ನೂ ಸ್ವಲ್ಪ ದೊಡ್ಡ ಗಾತ್ರದಾಗಿನೂ ಮಾಡ್ಕೊಳ್ಬಹುದು, ಇಲ್ಲಾಂತಂದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿನೂ ಕೂಡ ಮಾಡ್ಕೊಳ್ಬಹುದು. ಇದನ್ನು ನಾನು ಅನ್ನದ ಜೊತೆಗೇ ಕುದಿಸ್ತಾ ಇದ್ದೀನಿ, ಸಪ್ರೇಟೇನು ಕುದಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅಂದರೆ ಅನ್ನದ ಜೊತೆಗೇನೂ ಕೂಡ ಈ ಕುಂಬಳಕಾಯಿನೂ ಕೂಡ ಚೆನ್ನಾಗಿ ಸಾಫ್ಟಾಗಿ ಕುದ್ದಿರುತ್ತೆ. ಇವಾಗ ಕುಂಬಳಕಾಯಿ ಹಾಕ್ಕೊಂಡಿದ್ದಾಯಿತು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅನ್ನ ಪೂರ್ತಿ ಸಾಫ್ಟಾಗಿ ನುಣ್ಣಗೆ ಕುದ್ದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ಅನ್ನದ ಜೊತೆಗೆ ನೀವು ಕುಂಬಳಕಾಯಿ ಹಾಕಿ ಕುದಿಸ್ಕೊಳ್ಳೋದ್ರಿಂದ ನಿಮ್ಮ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಸಪ್ರೇಟಾಗಿ ಕುದಿಸ್ಕೊಳ್ಳೋಕ್ಕಿಂತ ಈ ರೀತಿಯಾಗಿ ಒಟ್ಟಿಗೆ ಕುದಿಸ್ಕೊಂಡ್ಬಿಟ್ರೆ ಅನ್ನನೂ ಕುದ್ದಿರುತ್ತೆ, ಈ ಕಡೆ ಸಾಫ್ಟಾಗಿ ಕುಂಬಳಕಾಯಿನೂ ಕೂಡ ಕುದ್ದಿರುತ್ತೆ. ನೋಡಿ, ಇವಾಗ ಪೂರ್ತಿ ಸಾಫ್ಟಾಗಿ ಕುದ್ದಿದೆ. ಇದೊಂದು 10 ನಿಮಿಷಗಳವರೆಗೆ ತಣ್ಣಗಾಗಲು ಇಟ್ಕೊಳ್ಳೋಣ. ಆ ನಂತರ ನಾನು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಈ ಮಿಕ್ಸಿ ಜಾರಿಗೆ ಮೊದಲಿಗೆ ಕುದಿಸಿ ಇಟ್ಕೊಂಡಿರುವಂತಹ ಕುಂಬಳಕಾಯಿ ಮತ್ತು ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಆ ನಂತರ ಇದಕ್ಕೆ ನಾನು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಬಿಸಿ ಏನಿಲ್ಲ, ಸ್ವಲ್ಪ ಮಟ್ಟಿಗೆ ಬಿಸಿ ಇತ್ತು. ನಾನು ಹಾಗೆಯೇ ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಪೂರ್ತಿ ಸಾಫ್ಟ್ ಆಗೋವರೆಗೂ ನಾವು ರುಬ್ಕೊಂಡಿದ್ರೆ ಮುಗೀತು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಪೂರ್ತಿ ಸಾಫ್ಟಾಗಿ ಬಂದಿದೆ. ನೋಡಿ, ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದಕ್ಕೆ ಯಾವುದೇ ರೀತಿಯ ಫುಡ್ ಕಲರು ಸೇರಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಪ್ಪಳನೂ ಕೂಡ ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇನ್ನೊಂದು ಬೌಲನ್ನು ತೆಗೆದುಕೊಂಡಿದ್ದೀನಿ, ಅದಕ್ಕೆ ರುಬ್ಕೊಂಡಿರುವಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗಬೇಕು. ಅಂದರೆ ಪೂರ್ತಿ ಅನ್ನ ಆಗೋವರೆಗೂ ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೂರ್ತಿ ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಕುಂಬಳಕಾಯಿಂದ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ, ಆದರೆ ಟೇಸ್ಟ್ ಮಾತ್ರ ತುಂಬಾ ದುಪ್ಪಟ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು, ಬೇಸಿಗೆಯಲ್ಲಿ ನೀವು 1 ವರ್ಷಗಳವರೆಗೆ ಇಟ್ಕೊಂಡು ಆರಾಮಾಗಿ ನಿಮಗೆ ಬೇಕಂದಾಗ ಹಬ್ಬಗಳಲ್ಲಿ ಮತ್ತು ನಿಮಗೆ ಯಾವಾಗ ತಿನ್ನಬೇಕಂತ ಅನ್ನಿಸ್ದಾಗ ನೀವು ಕರ್ಕೊಂಡು ತಿನ್ಬಹುದು. ನೋಡಿ, ಇವಾಗ ಇದನ್ನು ಕೂಡ ರುಬ್ಬಿಟ್ಕೊಂಡಿದ್ದಾಯಿತು, ಪೂರ್ತಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ, ಎಷ್ಟು ನೀಟಾಗಿ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಅದೇ ಬೌಲ್ಗೆ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಎಲ್ಲ ರೀತಿಯ ಹಪ್ಪಳವನ್ನು ಮಾಡ್ಕೊಳ್ತೀರಾ, ಆದರೆ ಕುಂಬಳಕಾಯಿ ಹಪ್ಪಳನೂ ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ರತಿ ವರ್ಷವೂ ಕೂಡ ನೀವು ಮಾಡ್ತೀರಾ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರುತ್ತೆ. ಕುಂಬಳಕಾಯಿ ಸಿಗಲಿಲ್ಲ ಅಂತರೂ ನೀವು ಹುಡುಕಿ ತಂದಾದರೂ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ಇದು ತಿಂದ ನಂತರ ಅಂತೂ ಇದು ಕುಂಬಳಕಾಯಿಂದ ಮಾಡಿರುವಂಥ ಹಪ್ಪಳ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ನಾಲಿಗೆಗೆ ಇಟ್ಟರಂತೆ ಪೂರ್ತಿ ಸಾಫ್ಟಾಗಿ ತಾನೇ ಕರ್ಗೋಗಿಬಿಟ್ಟಿರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ರುಬ್ಕೊಂಡಿದ್ದಾಯಿತು. ಇದಕ್ಕೆ ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ 1 ಸ್ಪೂನಿನಷ್ಟು ಅಜ್ವೈನನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಹಸಿಯಾಗಿರುವಂತಹ ಕೊತ್ತಂಬರಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ಇವೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಎಲ್ಲ ಕಡೆನೂ ಕೂಡ ಹರಡಬೇಕಲ್ವ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಹದದಲ್ಲಿರಬೇಕು, ನಾವು ಹಪ್ಪಳ ಹಾಕ್ಕೊಳ್ಬೇಕಂದ್ರೆ ಈ ಹದದಲ್ಲಿರಬೇಕು. ಈ ಹದದಲ್ಲಿ ಇಲ್ಲ ಅಂತಂದರೆ ನೀವು ಇನ್ನೂ ಸ್ವಲ್ಪ ಗಟ್ಟಿಯಾಗಿತ್ತು ಅಂತಂದರೆ ಬಿಸಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಗೀತು. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಸೀಟನ್ನು ತೆಗೆದುಕೊಂಡಿದ್ದೀನಿ. ಆ ಪ್ಲಾಸ್ಟಿಕ್ ಸೀಟ್ ಮೇಲೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ಈ ರೀತಿಯಾಗಿ ಹಪ್ಪಳನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪವಾಗಿಯೇ ಹಾಕ್ಕೊಳ್ಳಿ, ಅಂದರೆ ಒಣಗಿದ ನಂತರ ಇನ್ನೂ ತೆಳ್ಳಗಾಗಿಬಿಡುತ್ತೆ. ನೀವು ಮೊದಲಿಗೆ ತೆಳ್ಳಗೆ ಹಾಕ್ಕೊಂಡ್ರಿ ಅಂತಂದರೆ ಒಣಗಿದ ನಂತರ ಪೂರ್ತಿಯಾಗಿ ಮುರಿದು ಹೋಗಿಬಿಡುತ್ತೆ. ಇದು ಒಣಗಿದ ನಂತರ ಬಿಡಿಸ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಏನೋ ಬೇಕಾಗೋದಿಲ್ಲ, ತಾನೇ ಬಿಟ್ಟಿರುತ್ತೆ, ತುಂಬ ಚೆನ್ನಾಗಿ ಎದ್ದೇಳುತ್ತೆ ಹಪ್ಪಳ. ನೋಡಿ ನಾನು ಮೊದಲೇ ಹೇಳಿರುವ ಹಾಗೆ ಇದು ಗಟ್ಟಿಯಾಗಿತ್ತು ಅಂತಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳ್ಳಿ. ಮತ್ತು ನೀವು ಅನ್ನವನ್ನು ರುಬ್ಕೊಳ್ಳುವಾಗ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಅಂದರೆ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ತೆಳ್ಳಗೆ ಮಾಡ್ಕೊಂಡ್ರಿ ಅಂತಂದರೆ ಏನೂ ಮಾಡ್ಕೊಳಕ್ಕಾಗೋದಿಲ್ಲ. ಗಟ್ಟಿ ಆಯಿತು ಅಂತಂದರೆ ಬಿಸಿನೀರು ಹಾಕ್ಕೊಳ್ಬಹುದು. ಇವಾಗ ಪೂರ್ತಿಯಾಗಿ ಹಪ್ಪಳ ರೆಡಿ ಮಾಡ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನಾನು ಒಂದು 2 ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಳ್ತೀನಿ, ಅಂದರೆ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಒಣಗಬೇಕಲ್ವ. ಅಂದರೆ ನಾನು ದಪ್ಪವಾಗಿ ಹಾಕ್ಕೊಂಡಿರೋದ್ರಿಂದ 2 ದಿವಸ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಳ್ತೀನಿ. ಅಂದರೆ ಒಂದು ಕಡೆ ಇನ್ನೊಂದು ಕಡೆ ಅಂದರೆ ಎರಡೂ ಕಡೆನೂ ತಿರುವು ಹಾಕ್ಕೊಂಡು ಒಣಗಿಸ್ಕೊಳ್ತೀನಿ. ನೋಡಿ ಪೂರ್ತಿಯಾಗಿ ಚೆನ್ನಾಗಿ ಒಣಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು ಹಪ್ಪಳ. ನೋಡಿ ಪೂರ್ತಿ ತೆಳ್ಳಗಾಗಿ ಗಾಜಿನ ರೀತಿಯಾಗಿ ಬಂದಿದೆ ಹಪ್ಪಳ. ಇದನ್ನು ನಾನು ಒಂದು ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದು ಬಿಡಿಸ್ಕೊಳ್ಳೋಕ್ಕೂ ಕೂಡ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ, ಆರಾಮಾಗಿಯೇ ನೀವು ಬಿಡಿಸ್ಕೊಳ್ಬಹುದು. 2 ದಿವಸ ಮಾತ್ರ ಚೆನ್ನಾಗಿ ಒಣಗಿಸ್ಕೊಳ್ಳಿ. 1 ದಿವಸ ಒಣಗಿಸ್ಕೊಂಡು ನೀವು ಹಾಗೆ ಡಬ್ಬದಲ್ಲಿ ಇಟ್ಕೊಂಡ್ರೆ ಹಪ್ಪಳ ಪೂರ್ತಿ ಹಾಳಾಗಿಬಿಡುತ್ತೆ. ನೋಡಿ 1 ಕಪ್ಪಿನಿಂದ ಮಾಡ್ಕೊಂಡಿರುವಂಥ ಹಪ್ಪಳ ಎಷ್ಟೊಂದು ಆಗಿದೆ ಅಲ್ವಾ. ಇದನ್ನು 1 ವರ್ಷದವರೆಗೂ ನೀವು ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನೋಡಿ ಈ ರುಚಿಕರವಾಗಿರುವಂತಹ ಕುಂಬಳಕಾಯಿ ಹಪ್ಪಳ ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ಕರ್ಕೊಂಡ್ಬಿಟ್ರೆ ಮುಗೀತು. ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಒಳ್ಳೆ ಮೃದುವಾಗಿರುವಂತಹ ನಾಲಿಗೆಗೆ ಒಳ್ಳೆ ರುಚಿ ಕೊಡುವಂತಹ ಕುಂಬಳಕಾಯಿ ಹಪ್ಪಳನ ಯಾವ ರೀತಿಯಾಗಿ ಬಲು ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಕುಂಬಳಕಾಯಿ ಹಪ್ಪಳ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬಹುದಾ ಅಂತ ನಿಮಗೆ ಅಚ್ಚರಿ ಆಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಹಪ್ಪಳ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಹೋಗಿ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ನನ್ನ ಚಾನಲಲ್ಲಿ ಇನ್ನೂ ಹಲವಾರು ಹಪ್ಪಳದ ವಿಡಿಯೋನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ನೀವು ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿನೂ ಕೂಡ ಇದೇ ರೀತಿಯಾಗಿರುವಂಥ ಹಪ್ಪಳನ ಟ್ರೈ ಮಾಡಿ. ತುಂಬಾ ಸಿಂಪಲ್ಲಾಗಿ ಮತ್ತು ತುಂಬಾ ಸುಲಭವಾಗಿ ನಾನು ಹಪ್ಪಳವನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಸಿಹಿ ಕುಂಬಳಕಾಯಿ ಹಪ್ಪಳ ತಿನ್ನೋದಕ್ಕೆ ಎಷ್ಟು ಈಸಿನೋ ಮಾಡೋದಕ್ಕೂ ಕೂಡ ಅಷ್ಟೇ ಸುಲಭವಾಗಿ ಇರುತ್ತೆ. ಈ ಕುಂಬಳಕಾಯಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋನಿಗೆ ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.